ಮೊದಲೆಲ್ಲ ಕೋರ್ಟ್ಗೆ ಹೋಗೋಕ್ ಮುಂಚೆ ನನಗೆ ಟೈ ಹಾಕಿ ಕೋಟ್ ಹಾಕಿ ಆಲ್ ದ ಬೆಸ್ಟ್ ಅರ್ಜುನ್ ಸರ್, ಇವತ್ತಿನ ಕೇಸ್ನ ಗೆದ್ದು ಬನ್ನಿ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವತ್ತು ಈಗ ನಾನು ನಿನ್ನ ವಿರುದ್ಧನೇ ಗೆಲ್ಬೇಕಾಗಿದೆ. ನಮ್ಮ ಪ್ರೀತಿಗೆ ಎಂತ ದುಸ್ಥಿತಿ ಬಂದ್ಬಿಡ್ತಲ್ಲ ಸೇವಂತಿ. ನಾನು ಈ ಮನೇಲಿ ಎಲ್ಲೇ ಓಡಾಡಿದ್ರು ಪ್ರತಿ ಕ್ಷಣ ನಾನು ನೀನು ಚೆನ್ನಾಗಿದ್ದ ದಿನಗಳೇ ನೆನಪಾಗ್ತಾ ಇರುತ್ತೆ. ನಿನಗಾಗ್ತಿಲ್ವ ಸೇವಂತಿ? ನಾನು ಮಾಡದಿರೋ ತಪ್ಪುಗಳನ್ನ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಕಡೆ ತಿರುಗು ನೋಡ್ದೆ ಅದು ಹೇಗಿದೆಯಾ ನೀನು? ನಾನಂತೂ ನಿನ್ನ ನೆನೆಸ್ಕೊಳ್ಳದೆ ಇರೋ ಕ್ಷಣಗಳೇ ಇಲ್ಲ. ನಮ್ಮಿಬ್ರು ಮಧ್ಯೆ ನಡೆದಿರೋ ಯಾವ ಸುಂದರ ಕ್ಷಣಗಳು ನಿನಗೆ ನೆನಪಿಗೆ ಬರ್ತಾ ಇಲ್ವಾ? ಈ ಭಿನ್ನಾಭಿಪ್ರಾಯಗಳನ್ನೆಲ್ಲ ಮರೆತು ನಾವು ಮತ್ತೆ ಚೆನ್ನಾಗಿರ್ಬೇಕು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಅನ್ಸಿರಲ್ಲ ಬಿಡು. ಅನ್ಸಿದ್ರೆ ಇಂಥ ಕಠೋರವಾದ ನಿರ್ಧಾರಗಳನ್ನ ನೀನ್ ಯಾಕೆ ತಗೋತಿದ್ದೆ? ನಾನು ಕೋರ್ಟ್ಗೆ ಹೊರಟು ನಿಂತ್ರೆ ಯಾವ ಕೇಸು ಏನು ಎತ್ತ ಅಂತೆಲ್ಲ ವಿಚಾರಿಸಿ ನೀನೇ ಫೈಲ್ಗಳನ್ನೆಲ್ಲ ಹುಡುಕಿ ನನ್ನ ಕೈಗೆ ತಂದುಕೊಡ್ತಿದ್ದೆ. ಆದ್ರೆ ಈಗ ನನ್ನ ಕೈಯಲ್ಲಿರೋದು ನಮ್ಮ ಡಿವೋರ್ಸ್ ಕೇಸ್ ಫೈಲು. ಎಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಏನೇನ್ ಕಿವಿಗೆ ಹೋಗ್ತಿಲ್ವಾ ನೀನು? ನೀನು ಅರ್ಜುನನ್ನ ಎಷ್ಟು ಹಚ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ತಿಂಡಿ ತಿನ್ನು. ಸರಿ, ನಾನೇ ತಿನ್ನಿಸ್ತೀನಿ. ಯಾಕೋ? ತಿಂಡಿ ತಿನ್ನು. ನನಗೆ ಬೇಡ ಅಜ್ಜಿ. ಬೇಡ ಅಂದ್ರೆ ಹೇಗೆ? ಎಷ್ಟಾಗುತ್ತೋ ಅಷ್ಟು ತಿನ್ನು. ನಡೀತಿರೋ ಘಟನೆಗಳಿಂದ ನನ್ನ ಹೊಟ್ಟೆ ತುಂಬೋಗಿದೆ ಅಜ್ಜಿ. ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡೋರು ಕಂಡ್ರೆ ನನ್ನ ಮೈಯೆಲ್ಲ ಉರಿದೋಗುತ್ತೆ. ನಿಮ್ಗೆ ಗೊತ್ತಲ್ಲ ಅಜ್ಜಿ, ಇದೇ ವಿಷಯಕ್ಕೆ ನಾನು ಎಷ್ಟೋ ವರ್ಷದಿಂದ ಚಿಕ್ಕಮ್ಮನ್ನ ಅಮ್ಮ ಅಂತಾನೆ ಒಪ್ಕೊಂಡಿರ್ಲಿಲ್ಲ. ಅಪ್ಪನ ಹೇಳ್ಕೊಂಡ್ರೆ ಸಿಡಿದು ಬೀಳ್ತಿದ್ದೆ. ಇಬ್ರು ದ್ವೇಷ ಮಾಡ್ಕೊಂಡೇ ಬೆಳ್ದವನ್ ನಾನು. ಅಂಥದ್ರಲ್ಲಿ ನನ್ನ ತಾಯಿ ಅಂತಿರೋ ಅದಕ್ಕೆ ಇವ್ನು ಮೋಸ ಮಾಡಿದ್ರೆ ನಾನು ಒಪ್ಕೊಳ್ತೀನ? ನೇವರ್. ನಾನು ಅಮೆರಿಕದಲ್ಲಿದ್ರು ನಾನು ಅಲ್ಲಿ ಯಾವ ಕಲ್ಚರ್ನೂ ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ.
ಬದಲಾಗಿ ಒಂದು ಗಂಡಿಗೆ ಒಂದೇ ಹೆಣ್ಣು ಅನ್ನೋ ಸಂಸ್ಕೃತಿ ಮೇಲೆ ನಂಬಿಕೆ ಪ್ರಕಾರ ಬೆಳೆದವನ್ ನಾನು. ಅದ್ರ ಆಚೆ ಯಾರೇ ಹೋದ್ರು 1000 ಕಾರಣ ಕೊಟ್ರು ಅವ್ರು ನನ್ನ ಪಾಲಿಗೆ ಮುರುಗಾನೆ. ಕರ್ಣ ಹಸ್ಕೊಂಡು ಹೋಗ್ಬೇಡ ಕಣೋ, ಒಂದು ತಿನ್ನೋ. ಹಸ್ದಿರೋ ಪ್ರಾಣಿಗಳು ಬೇಕಾದಷ್ಟು ಇದಾವೆ, ಅವಕ್ಕೆ ಹೊಟ್ಟೆ ತುಂಬಾ ಹಾಕಿ. ಯಾಕೋ ನಿನ್ ಜೀವನನ ನೀನೇ ನರ್ಕ ಮಾಡ್ಕೋತಾ ಇದೀಯ. ಆಡ್ಕೊಳ್ಳೋರ್ ಮುಂದೆ ನಗ್ಪಾಟ್ಲಾಗ್ತಾ ಇದೆಯಲ್ಲೋ ಅರ್ಜುನ. ಯಾರು ಏನೇ ಹೇಳಿದ್ರು, ನಿನ್ ಬಗ್ಗೆ ಯಾರು ಏನೇ ತಲೆ ಕೆಡ್ಸಿದ್ರು, ಈಗ್ಲೂ ನನ್ಗೆ ಈ ಕ್ಷಣಕ್ಕೂ ನಿನ್ನ ಮೇಲಿರೋ ನಂಬಿಕೆ ನನ್ಗೆ ಹಾಗೆ ಇದೆ ಕಣೋ. ಅರ್ಜುನ, ಸೇವಂತಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ನಾನು ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಂಡಿರೋ ಹಾಗೆ ನಟಿಸ್ತಾ ಇದ್ದೀನಿ ಅಂತ ಒಂದೇ ಒಂದ್ಸಲ ಹೇಳ್ಬಿಡೋ. ಅವಾಗ ಮಾತ್ರ ಅವಳು ಬುದ್ಧಿ ಬಂದು ನನ್ ಗಂಡ ಕೈ ಬಿಟ್ಟು ಹೋಗ್ತಾ ಇದ್ದಾನೆ, ಅವ್ರನ್ನ ಉಳಿಸ್ಕೋಬೇಕು ಅಂತ ಡೈವರ್ಸ್ ಕೇಸ್ನ ವಾಪಸ್ ತಗೋತಾಳೆ. ಅದಕ್ಕೋಸ್ಕರ 4 ಜನದ ಮುಂದೆ ನನ್ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿರೋ ನನ್ನ ನಿಯತ್ನ ಪಣವಾಗಿಟ್ಟಿದ್ದೀನಿ ಅಂತ ಒಂದು ಸಲ ಹೇಳ್ಬಿಡೋ. ನನ್ನ ಮೊಮ್ಮಗ ಯಾವ ತಪ್ಪು ಮಾಡಿಲ್ಲ, ಅವನು ಪುಟಕ್ಕಿಟ್ಟ ಚಿನ್ನದ ಹಾಗೆ ಶ್ರೀರಾಮಚಂದ್ರನಷ್ಟು ಪರಿಶುದ್ಧವಾದವನು ಅಂತ ನಾನು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ. ಹೇಳೋ. ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ. ನೀವು ತಿಳ್ಕೊಂಡಿರೋ ಹಾಗೆ ನಾನು ಯಾವ ನಾಟಕನೂ ಆಡ್ತಿಲ್ಲ. ಸೇವಂತಿ ಡಿವೋರ್ಸ್ಗೆ ಕಾರಣ ಕೊಟ್ಟಿರೋದೆ ನನಗೂ ಮೀರಾಗೂ ಸಂಬಂಧ ಇದೆ ಅಂತ. ಅಂಥದ್ರಲ್ಲಿ ನಾನು ಈ ಥರ ನಾಟಕ ಆಡಿ ತಾನು ಅನ್ಕೊಂಡಿರೋದೆ ನಿಜ ಅನ್ನೋ ಭಾವನೆ ಅವಳಿಗೆ ಮೂಡಿದ್ರೆ